ನಮ್ಮ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಲು ಕೆಲವೊಂದು ಸಲ ನಾವು ಅವಕಾಶಗಳು ಬೇಕು ಅಂತ ನಾವು ಹೇಳ್ತೀವಿ. ಖಂಡಿತವಾಗಲೂ ಅವಕಾಶಗಳು ಕೆಲವೊಮ್ಮೆ ನಮಗೆ ಮುಖ್ಯ ಆಗೋದಿಲ್ಲ. ಸಣ್ಣ ಘಟನೆಗಳು ಮಹಾ ತಿರುವನ್ನು ಕೊಡ್ತವೆ. ಒಂದು ಮಾತಾಗಿರ್ಬೋದು, ಒಂದು ಸ್ಪರ್ಶ ಆಗಿರ್ಬೋದು, ಒಂದು ನಿರ್ಧಾರಗಳು ನಮ್ಮ ಜೀವನವನ್ನು ಬದಲಾಯಿಸ್ತವೆ. ಸ್ನೇಹಿತರೆ, ₹1 ಕೂಡ ನಮ್ಮ ಜೀವನವನ್ನು ಬದಲಾಯಿಸುತ್ತೆ ಅಂದರೆ ನೀವು ನಂಬ್ತೀರಾ? ಖಂಡಿತ ಬದುಕನ ದಿಕ್ಕನ್ನೇ ಬದಲಾಯಿಸುತ್ತೆ. ಆ ದಿಕ್ಕನ್ನು ಬದಲಾಯಿಸಿದಂತಹ ಬಾಲಕನ ಕತೆ ಈ ಒಂದು ಕತೆ. ಆ ₹1 ಅವನ ಜೀವನವನ್ನೇ ಬದಲಾಯಿಸ್ತು. ಆ ₹1 ಅವನ ಆಲೋಚನೆಗಳನ್ನೇ ಬದಲಾಯಿಸ್ತು. ಒಂದು ಹಳ್ಳಿ ಮಧ್ಯೆ ಒಂದು ಊರಿತ್ತು. ಈ ಊರಿನಲ್ಲಿ ರಾಘವ ಅಂತ ಒಬ್ಬ ಬಡ ಹುಡುಗನ ಮನೆ ಇತ್ತು. ಅವನ ತಂದೆ ದಿನಕೂಲಿ ಕೆಲಸವನ್ನು ಮಾಡ್ತಾಯಿದ್ರು. ಕೂಲಿ ಕೆಲಸ ಮಾಡೋದು, ತಾಯಿ ಮನೆಗಳ ಕೆಲಸವನ್ನು ಮಾಡ್ತಾಯಿದ್ರು. ಊರಿನಲ್ಲಿರುವಂತಹ ಈ ಜಮೀನ್ದಾರು ಸಾಹುಕಾರ ಮನೆ ಕೆಲಸವನ್ನು ತಾಯಿ ಮಾಡ್ತಾಯಿದ್ರು. ಬಡ ಕುಟುಂಬ, ತುಂಬ ಬಡ ಕುಟುಂಬ ಆಗಿತ್ತು. ಆದರೆ ಕನಸುಗಳಿಗೇನೂ ಕಮ್ಮಿ ಇರಲಿಲ್ಲ. ಕನಸುಗಳು ತುಂಬ ಇದ್ವು. ರಾಘವನಿಗೆ ಓದಲು ತುಂಬ ಆಸಕ್ತಿ. ಆದರೆ ಜೇಬಿನಲ್ಲಿ ಹಣ ಇರ್ತಾ ಇರಲಿಲ್ಲ. ಹಾಗೂ ಶಾಲೆಯಲ್ಲಿ ಸ್ನೇಹಿತರು ಇನ್ನೇನು ಟಿಫಿನ್ ತೆಗೆದು ಊಟ ಮಾಡಬೇಕಾದ್ರೆ ಅವನು ನಗುತ್ತಾ ಒಂದು ಕಡೆ ಕುಳಿತುಕೊಂಡು ಬಿಡ್ತಿದ್ದ. ಒಂದು ರೀತಿ ಸ್ವಾಭಿಮಾನಿ ಅಂದರೂ ಕೂಡ ತಪ್ಪಾಗೋದಿಲ್ಲ. ಅವರು ಶಿಕ್ಷಕರು ಕೇಳ್ತಾಯಿದ್ರು, ಏನಪ್ಪ ನೀನು ಯಾವಾಗಲೂ ಮೌನವಾಗಿರ್ತೀಯಲ್ಲ ಯಾಕ ಅಂತ ಕೇಳಿದಾಗ ಅವನು ನಿಧಾನವಾಗಿ ಹೇಳ್ತಾ ಇದ್ದ, ಸರ್ ನನಗೆ ದೊಡ್ಡವನಾಗಬೇಕು ಮೊದಲು, ಅದೊಂದೇ ಅಂತ ಹೇಳ್ತಾ ಇದ್ದ. ಶಿಕ್ಷಕರು ನಗ್ತಾ ಹೇಳ್ತಾಯಿದ್ರು, ಹಣದಿಂದ ದೊಡ್ಡವನಾಗಬೇಡ, ಮನಸ್ಸಿನಿಂದ ಆಗೋ ಅಂತ. ಈ ಮಾತು ಅವನ ಮನಸ್ಸಿನಲ್ಲಿ ತುಂಬ ನೆಲೆಸಿತ್ತು. ಹಣದಿಂದ ದೊಡ್ಡವನಾಗೋಕ್ಕಿಂತ ಮುಂಚೆ ಮನಸ್ಸಿನಿಂದ ದೊಡ್ಡವನಾಗಬೇಕು ಅನ್ನೋದು ತುಂಬ ನೆನೆಸಿತ್ತು. ಹೀಗೆ ಒಂದಿನ ಶಾಲೆಯಿಂದ ಬರ್ತಾ ಇದ್ದ. ಈ ಜೀನಿ ಮಳೆ ಬರ್ತಾಯಿತ್ತು, ಅಂದರೆ ಸಣ್ಣ ಸಣ್ಣ ಮಳೆ ಬರೋದಕ್ಕೆ ಪ್ರಾರಂಭ ಆಯಿತು. ಶಾಲೆಯಿಂದ ಮನೆಗೆ ಬರುವಾಗ ರಾಘವ ಮಣ್ಣಿನ ರಸ್ತೆಯಲ್ಲಿ ನಡೆದುಕೊಂಡು ಬರ್ತಾ ಇದ್ದ. ಅಕಸ್ಮಾತ್ ಒಂದು ಕಣ್ಣಿಗೆ ಏನೋ ಹೊಳೆದಂಗಾಯಿತು. ಏನು ಅಂತ ಮಣ್ಣಿನೊಳಗೆ ಬಿದ್ದಿದ್ದ ಆ ಮಣ್ಣನ್ನು ಸರಿಸಿ ನೋಡ್ತಾನೆ. ಅಲ್ಲೊಂದು ₹1 ನಾಣ್ಯ ಬಿದ್ದಿರುತ್ತೆ. ₹1 ನಾಣ್ಯ ನೋಡಿ ಅದನ್ನು ಅವನು ಎತ್ಕೊಳ್ತಾನೆ. ಅಕ್ಕಪಕ್ಕ ನೋಡ್ತಾನೆ, ಯಾರ್ದು ಇರೋದಿಲ್ಲ, ಎತ್ಕೊಂಡ್ಬಿಡ್ತಾನೆ. ಹೃದಯ ಜೋರಾಗಿ ಅವನಿಗೆ ಹೇಳ್ತಾ ಇತ್ತು, ಇದು ನನ್ನದೇನಾ ಅಥವಾ ದೇವರು ಕೊಟ್ಟ ಉಡುಗೊರೆಯಾ ಅಂತ ಹೇಳ್ತಾ ಇತ್ತು. ಯೋಚನೆ ಮಾಡ್ತಾನೆ, ಬಿಸ್ಕಟ್ ತಿನ್ಬೋದಾ ಅಥವಾ ಏನಾದರೂ ತಿನ್ಬೋದಾ ಅಂತ ಯೋಚನೆ ಮಾಡಿದಾಗ ಅವನಿಗೆ ಮನೇಲಿ ಒಯ್ದು ಕೊಡ್ಬೋದು ಅನ್ನೋ ಯೋಚನೆ ಕೂಡ ಬಂತು. ಎರಡೂ ಕಡೆ ಅವನ ಮನಸ್ಸು ಎಳಿತಾ ಇತ್ತು, ನಾನು ಖರ್ಚು ಮಾಡಬೇಕು, ಮನೆಯಲ್ಲೂ ಕೊಡಬೇಕು ಅಂತ. ಈ ಸಮಯದಲ್ಲಿ ರಸ್ತೆ ಪಕ್ಕದಲ್ಲಿ ಒಬ್ಬ ವೃದ್ಧ ಕುಳಿತಿರ್ತಾನೆ. ಮಳೆ ಜೋರಾಗಿ ಬರ್ತಾ ಇದೆ. ಮಳೆಯಲ್ಲೇ ತೊಯ್ದು ಭಿಕ್ಷೆಯನ್ನು ಬಿಡ್ತಾ ಇದ್ದ ಆ ವೃದ್ಧ. ಈ ರಾಘವ ನೋಡ್ತಾನೆ. ವೃದ್ಧನ ಹಸಿವು, ನೋವು ರಾಘವನ ಮನಸ್ಸನ್ನು ತುಂಬ ಘಾಸಿಗೊಳಿಸುತ್ತೆ. ಕೈಯಲ್ಲಿ ₹1 ಇರುತ್ತೆ. ಅವನ ಮನಸ್ಸು ಹೇಳುತ್ತೆ, ನಿನಗೆ ಬೇಕಾ ಅಥವಾ ಅವನಿಗೆ ಅಂತ ಯೋಚನೆ ಮಾಡ್ತಾನೆ. ಕೆಲ ಕ್ಷಣಗಳಲ್ಲಿ ಅವನ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ಬಿಡ್ತಾನೆ. ಮುಂದೆ ನಡೆದು ಹೋಗಿ ತನ್ನ ಕೈಯಲ್ಲಿರುವ ₹1 ಆ ವೃದ್ಧನ ಕೈಗೆ ಕೊಟ್ಟುಬಿಡ್ತಾನೆ. ವೃದ್ಧ ಅವನತ್ತ ನೋಡಿ ಕಣ್ಣೀರು ತುಂಬಿದ ಕಣ್ಣುಗಳಲ್ಲಿ ಹೇಳ್ತಾನೆ, ಮಗ ನೀನು ದೊಡ್ಡವನಾಗ್ತೀಯ ಹಣದಿಂದಲ್ಲ ಹೃದಯದಿಂದ ಅಂತ. ಆ ವೃದ್ಧನೂ ಕೂಡ ಅದೇ ಮಾತನ್ನು ಹೇಳ್ತಾನೆ. ಈ ಹಿಂದೆ ಶಿಕ್ಷಕರು ಹೇಳಿದ್ರಲ್ಲ, ಅದೇ ಮಾತನ್ನು ಆ ವೃದ್ಧ ಕೂಡ ಹೇಳ್ತಾನೆ. ಈ ಮಾತು ರಾಘವನ ಹೃದಯದಲ್ಲಿ ಬಾಣದಂತೆ ತಗಲ್ತು. ಹೃದಯದಿಂದ ದೊಡ್ಡವನಾಗ್ತೀನಿ ಅಂತ ಅನ್ನೋದು. ಕಾರಣ ಶಿಕ್ಷಕರಿಂದ ಕೇಳಿದ ಮಾತು ಹಾಗೂ ಈ ವೃದ್ಧನ ಮಾತು ಎರಡು ಒಂದೇ ಆಗಿತ್ತು. ಆ ದಿನ ಮನೆಗೆ ಬಂದ ರಾಘವ ಮೌನವಾಗಿ ಒಂದು ಕಡೆ ಕುಳ್ಕೊಂಡ್ಬಿಡ್ತಾನೆ. ತಾಯಿ ಕೇಳ್ತಾಳೆ, ಏನಾಯಿತು ರಾಘವ ಅಂತ. ಅದಕ್ಕೆ ಅವನೇನು ಉತ್ತರ ಕೊಡೋದಿಲ್ಲ. ಆದರೆ ಅವನೊಳಗೆ ಏನೋ ಒಂದು ಜ್ವಾಲೆ ಹೊತ್ತಿ ಉರಿತಾ ಇತ್ತು. ನಾನು ಬಡವರಿಂದ ಅಥವಾ ಈ ಬಡತನದಿಂದ ಹೊರಗೆ ಬರಬೇಕು ಅನ್ನೋ ಯೋಚನೆ ಇತ್ತು. ನನ್ನ ಕುಟುಂಬದ ಜೀವನ ಬದಲಿಸಬೇಕು. ಅವನ ತೀರ್ಮಾನ, ಆಲೋಚನೆಗಳು ಆಳವಾಗಿ ಹೋಗಿದ್ವು. ಮುಂದಿನ ದಿನದಿಂದಲೇ ಅವನು ಬೆಳಿಗ್ಗೆ 5 ಗಂಟೆಗೆ ಎದ್ದು ಈ ನ್ಯೂಸ್ ಪೇಪರ್ ಹಾಕೋದನ್ನು ಶುರು ಮಾಡ್ತಾನೆ. ಮನೆಗಳಿಗೆ ಹೋಗಿ ನ್ಯೂಸ್ ಪೇಪರ್ಗಳನ್ನು ಹಾಕೋ ಕೆಲಸವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಗೊತ್ತಿಲ್ಲ ಸ್ನೇಹಿತರೆ, ಆಗಿನ ಕಾಲದಲ್ಲಿ ಮಕ್ಕಳೇ ನ್ಯೂಸ್ ಪೇಪರ್ಗಳನ್ನು ಹಾಕ್ತಾಯಿದ್ರು. ಪ್ರಸ್ತುತ ಈಗೂ ಕೂಡ ಪ್ರೌಢಾವಸ್ಥೆಯಲ್ಲಿರುವಂತಹ ಮಕ್ಕಳೇ ಮನೆಗೆ ನ್ಯೂಸ್ ಪೇಪರ್ಗಳನ್ನು ಹಾಕ್ತಾರೆ. ಮಳೆ ಇರಲಿ ಬಿಸಿಲಿರಲಿ ಎಲ್ಲೂ ಕೂಡ ಈ ರಾಘವ ನಿಲ್ಲದೆ ನ್ಯೂಸ್ ಪೇಪರ್ ಹಾಕೋದಕ್ಕೆ ಪ್ರಾರಂಭ ಮಾಡ್ತಾನೆ. ಶಾಲೆ, ಕೆಲಸ, ಓದು, ಅವನ ಜೀವನ ಒಂದೇ ಗುರಿ, ಮುನ್ನಡೆಯೋದು. ಸ್ನೇಹಿತರು ಹಾಸ್ಯ ಮಾಡ್ತಾಯಿದ್ರು. ₹1ಗಾಗಿ ಇಷ್ಟು ಕಷ್ಟವಾ ಅಂತ ಯೋಚನೆ ಮಾಡ್ತಾಯಿದ್ರು. ಅವನು ನಗುತ್ತಾ ಮನಸ್ಸಿನಲ್ಲಿ ಹೇಳ್ತಾ ಇದ್ದ, ಅದು ಕೇವಲ ರೂಪಾಯಿ ಅಲ್ಲ, ಅದು ಜೀವನದ ಪಾಠ ಆಗುತ್ತೆ ಅಂತ ಅವನ ಮನಸ್ಸಿಗೆ ಗೊತ್ತಿತ್ತು. ವರ್ಷಗಳು ಕಳೀತಾ ಹೋದವು. ರಾಘವ ಕಾಲೇಜಿಗೆ ಬರ್ತಾನೆ. ಶ್ರೇಷ್ಠ ವಿದ್ಯಾರ್ಥಿ ಅಂತ ಸ್ಕಾಲರ್ಶಿಪ್ಪನ್ನು ಕೂಡ
ಬಡಿತಾನೆ, ದೊಡ್ಡ ನಗರಕ್ಕೆ ಹೋಗ್ತಾನೆ. ಅವನ ಪರಿಶ್ರಮ ಫಲ ನೀಡಿತು. ಕಷ್ಟಪಡ್ತಾನೆ, ಹಿಂದಿನ ಹಾದಿಗಳು ಯಾವುದೂ ಮರೆತೇ ಇಲ್ಲ. ಚಿಕ್ಕ ಚಿಕ್ಕ ಪುಸ್ತಕ ಅಂಗಡಿಯನ್ನು ಆರಂಭ ಮಾಡ್ತಾನೆ. ಹಣವನ್ನು ಸಂಪಾದನೆ ಮಾಡಿ ಪುಟ್ಟ ಪುಟ್ಟ ಪುಸ್ತಕಗಳನ್ನು ತಗೊಂಡು ಮಾರೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಅಂಗಡಿ ಹೆಸರು ವೈಶಿಷ್ಟ್ಯವಾಗಿಡಬೇಕು ಅಂತ ಯೋಚನೆ ಮಾಡಿ ₹1 ಅಂತ ಹೆಸರನ್ನು ಆ ಒಂದು ಅಂಗಡಿಗೆ ಇಡ್ತಾನೆ. ಯಾಕೆ ಆ ಹೆಸರು ಅಂತ ಯೋಚನೆ ಮಾಡಿದಾಗ ಅವನ ಜೀವನ ಬದಲಾವಣೆಗೆ ಆ ಕಥೆ ಆರಂಭ ಆ ₹1 ಆಯಿತು. ಅಂಗಡಿ ನಿಧಾನವಾಗಿ ಬೆಳೀತಾ ಹೋಯಿತು. ಯಾವ ರೀತಿ ಬೆಳೀತು ಅಂದರೆ ಮುಂದೆ ದೊಡ್ಡ ಸಂಸ್ಥೆಯಾಗಿ ಬೆಳೀತು. ಎಷ್ಟೋ ವರ್ಷಗಳ ನಂತರ ರಾಘವ ತನ್ನ ಊರಿಗೆ ಎಷ್ಟೋ ದಿನಗಳ ನಂತರ ಬಂದ ರಾಘವ ಈ ಹಳ್ಳಿ ಮಕ್ಕಳಿಗೆ ಉಚಿತ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾನೆ. ನೋಡಿ ಯಾವ ಮಟ್ಟಕ್ಕೆ ಬೆಳೆದ. ಮಕ್ಕಳು ಅವನ ಸುತ್ತ ಕೂತಿದ್ರು. ಅವನು ಮಾತನಾಡಲು ಆರಂಭ ಮಾಡ್ತಾನೆ. ನನ್ನ ಬಳಿ ಏನೂ ಇರಲಿಲ್ಲ, ಆದರೆ ಒಂದು ದಿನ ನನಗೆ ₹1 ಸಿಕ್ತು. ನಾನು ಅದನ್ನು ನನಗಾಗಿ ಬಳಸಲಿಲ್ಲ, ಅದರಿಂದ ನಾನು ಕಲಿತ ಪಾಠ ಇದೆ ಅಂತ ಹೇಳ್ತಾನೆ. ಕೊಟ್ಟರೆ ಕಡಿಮೆ ಆಗೋದಿಲ್ಲ, ಹೆಚ್ಚಾಗುತ್ತೆ ಅನ್ನೋ ಸಂದೇಶವನ್ನು ನೀಡ್ತಾನೆ. ಮಕ್ಕಳ ಕಣ್ಣುಗಳಲ್ಲಿ ಆಶೆ ಹೊಳಿತಾ ಇತ್ತು. ರಾಘವ ಒಂದು ಕಚೇರಿಯನ್ನು ತನ್ನ ಹಳ್ಳಿಯಲ್ಲೇ ಪ್ರಾರಂಭ ಮಾಡ್ತಾನೆ. ತನ್ನ ಕಚೇರಿಯಲ್ಲಿ ಒಂದು ಹಳೆಯ ₹1 ನಾಣ್ಯವನ್ನು ಗಾಜಿನೊಳಗೆ ಇಡ್ತಾನೆ. ಪ್ರತಿದಿನ ಅದನ್ನು ನೋಡಿದಾಗ ಅವನಿಗೆ ನೆನಪಾಗೋದು ಒಂದೇ: ಬಡತನ, ದಾನಭಾವ, ಪರಿಶ್ರಮ, ಯಶಸ್ಸು. ಇವಿಷ್ಟೇ ನೆನಪಾಗ್ತಾ ಇದ್ವು. ಆಗಾಗ ಹಳ್ಳಿಗೆ ತನ್ನ ಕಚೇರಿಗೆ ಬಂದು ಹೋಗ್ತಾ ಇರ್ತಾನೆ. ಮುಖ್ಯ ಕಚೇರಿ ಅದೇ ಹಳ್ಳಿಯಲ್ಲಿರುತ್ತೆ. ಹಾಗೂ ತನ್ನ ಕೆಲಸವನ್ನು ನಗರಕ್ಕೆ ಹೋಗಿ ಕೆಲಸವನ್ನು ಮಾಡಿ ತನ್ನ ತಂದೆ ತಾಯಿಯನ್ನು ಆರೈಕೆ ಮಾಡ್ತಾ ಇರ್ತಾನೆ. ಸ್ನೇಹಿತರೆ, ₹1 ನಾಣ್ಯ ರಾಘವನ ಜೀವನ ಬದಲಾಯಿಸಿಬಿಡ್ತು. ಕೇವಲ ಅದು ನಾಣ್ಯವಾಗಿ ಉಳಿಲಿಲ್ಲ. ಆ ₹1 ಅವನಿಗೆ ಪಾಠವಾಗಿ ಕಲಿಸ್ತು, ಜೀವನದ ತಿರುವನ್ನು ಕಲಿಸ್ತು, ನಾನು ಬೆಳಿಬೇಕು ಅನ್ನೋ ಹಠವನ್ನು ಕಲಿಸ್ತು. ಆ ರಾಘವನ ಜೀವನದಲ್ಲಿ ಆ ₹1 ಹಣವಾಗಿ ಉಳಿಲಿಲ್ಲ, ಅದು ಮೌಲ್ಯವಾಗಿ ಬೆಳೀತು. ಅದು ಅವನಿಗೆ ಕಲಿಸಿದ್ದು ಪಾಠ ಕೂಡ ಒಂದೇ: ಕೊಡುವ ಮನಸ್ಸು ನಮಗಿದ್ದಾಗ ನಾವು ಬಡವರಿದ್ದರೂ ಕೂಡ ಶ್ರೀಮಂತರಾಗೇ ಇರ್ತೀವಿ. ಆದರೆ ಸಣ್ಣ ಆರಂಭವನ್ನು ನಾವು ತಿರಸ್ಕರಿಸಬಾರ್ದು. ಅವೇ ದೊಡ್ಡ ಯಶಸ್ಸನ್ನು, ಬಾಗಿಲುಗಳನ್ನು ತೆರೆಯುತ್ತೆ. ಜೀವನದಲ್ಲಿ ಬದಲಾವಣೆ ಬೇಕಿದ್ದರೆ ದೊಡ್ಡ ಅವಕಾಶಗಳು ಕಾಯಬೇಡಿ. ನಿಮ್ಮ ಕೈಯಲ್ಲಿರುವಂತಹ ಸಣ್ಣ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ಬೇಕು. ಯಾಕಂದರೆ ಸಣ್ಣ ನಾಣ್ಯವೂ ಸರಿಯಾದ ಹೃದಯದಲ್ಲಿ ಬಿದ್ದರೆ ಅದು ದೊಡ್ಡ ಭವಿಷ್ಯವನ್ನು ನಿರ್ಮಿಸುತ್ತದೆ ಅನ್ನೋದು ಈ ಒಂದು ಕತೆ ನಮಗೆ ಖಂಡಿತವಾಗಲೂ ತಿಳಿಸುತ್ತೆ. ರಾಘವನ ಜೀವನದಲ್ಲೂ ಆಗಿದ್ದು ಇದೆ. ₹1 ನಾಣ್ಯ ಸಿಕ್ಕಿದ್ದು ಅಥವಾ ದಾನ ಮಾಡಿದ್ದು ದೊಡ್ಡದಾಗಲಿಲ್ಲ, ಆದರೆ ಹೃದಯದಿಂದ ದೊಡ್ಡವನಾಗಬೇಕು ಅಂತ ನೀಡಿದಂತಹ ಆ ಸಂದೇಶಗಳು ಅವನಿಗೆ ಆ ಒಂದು ಬೀಜ ಮೊಳಕೆ ಹೊಡೆದು ಮುಂದೆ ಬೆಳೆಯನ್ನು ನೀಡ್ತು ಅನ್ನೋದು ಖಂಡಿತವಾಗ್ಲೂ ನಾವು ನಂಬಬೇಕು. ಮುಂದಿನ ಕಥೆಯೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.